ವರ್ಲ್ಡ್ ಕ್ಲಾಸ್ ಲೀಡರ್ಸ್ ಅಂದರೆ UK-ನಲ್ಲೋ US-ಅಲ್ಲೋ ಹೋಗಿ ಸ್ಟೇಜ್ನಲ್ಲಿ ಮಾತಾಡೋದಲ್ಲ. ಏಜ್ ಬ್ಯಾರಿಯರ್ ಇಲ್ಲ, ಜೆಂಡರ್ ಬ್ಯಾರಿಯರ್ ಇಲ್ಲ, ಜಾತಿ ಬ್ಯಾರಿಯರ್ ಇಲ್ಲ, ಧರ್ಮದ ಬ್ಯಾರಿಯರ್ ಇಲ್ಲ. ನಿಮಗೆ ಕ್ವಾಲಿಫಿಕೇಷನ್ ಇಲ್ಲ, ಇಂಜಿನಿಯರ್ ಅನ್ನುವ ಕ್ವಾಲಿಫಿಕೇಷನ್ ಬೇಡ, ಡಾಕ್ಟರ್ ಅನ್ನುವ ಕ್ವಾಲಿಫಿಕೇಷನ್ ಬೇಡ. ಜೀವನದ ಡಾಕ್ಟರ್ಸ್, ಜೀವನದ ಇಂಜಿನಿಯರ್ಸ್ ನಾವೇ. ದೇಶದ ಲಾಗಳು ಏನೇನು ಚೇಂಜಸ್ ಆಗ್ತಾ ಇದೆ, ಎಲ್ಲೆಲ್ಲಿ ಏನೇನು ಗಲಾಟೆಗಳಾಗ್ತಾ ಇದೆ, ನಮಗೆ ಮಾಹಿತಿಯ ಕೇಂದ್ರನೇ ನಾವಾಗಬೇಕು. ಒಂದು ಜಾಗಕ್ಕೆ ಹೋಗಿ ಕೂತ್ಕೊಂಡಾಗ ನಿಮಗೆ ಗೊತ್ತಿರಬೇಕು ಆ ಜಾಗದಲ್ಲಿ ನಾನು ಎಷ್ಟು ಮಾತಾಡಬೇಕು. FORM ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ನ ಹೊಸ ಸೀರೀಸ್ ನಮ್ಮನ್ನೆಲ್ಲ ತುಂಬ ಶಕ್ತಿಯುತವಾಗಿ ಮಾಡೋ ಸೀರೀಸ್, ಫಿಟ್ ಲೀಡರ್ಸನ್ನಾಗಿ ಮಾಡೋ ಸೀರೀಸ್, ವರ್ಲ್ಡ್ ಕ್ಲಾಸ್ ಲೀಡರ್ಸ್ ಆಗಿ ಮಾಡೋ ಸೀರೀಸ್ ನಮ್ಮ ನಿಮ್ಮೆಲ್ಲರಿಗಾಗಿ. ಸೊ ಯೋಗಾತ್ಮ ಶ್ರೀಹರಿ ಜೊತೆ ಮಾತಾಡೋಣ. ಸೊ ನೆಕ್ಸ್ಟ್ ಟಾಸ್ಕ್ 2. ಲಾಸ್ಟ್ ಟಾಸ್ಕ್ ಏನು ಅನ್ನಿಸ್ತು? ತುಂಬ ಚೆನ್ನಾಗಿದೆ. ನಮಗೆ ಅದು ಒಂಥರ ಈ ಮಚ್ಚೆಕಾಯಿ ಹಾಕಿ ಎಬ್ಬದು ಅಂತಾರಲ್ಲ, ಹಂಗೆ ಮಾಡ್ತಿರುತ್ತೆ. ಕ್ಲಾರಿಟಿ ಇದೆಯಾ? ಡೆಫಿನೆಟ್ಲಿ. ಕನ್ಫ್ಯೂಷನ್ ಇದೆಯಾ? ನೋ. ಕಳೆದ ಸೀರೀಸಲ್ಲಿ 2 ವಿಷಯ ಮಾತಾಡಿದ್ವಿ. ಒಂದು ಹಬ್ಬದ ಆಚರಣೆ, ಹೌದು, ಜನವರಿ 1 ಅಥವಾ ಯುಗಾದಿ. ಆ ಕ್ಲಾರಿಟಿ ಬಂದ್ಬಿಡ್ತಾ? ಓ ಡೆಫಿನೆಟ್ಲಿ. ವರ್ಲ್ಡ್ ಕ್ಲಾಸ್ ಲೀಡರ್ಸ್ ಅಂದರೆ UK-ನಲ್ಲೋ US-ಅಲ್ಲೋ ಹೋಗಿ ಸ್ಟೇಜ್ನಲ್ಲಿ ಮಾತಾಡೋದಲ್ಲ. ನಾವಿರುವ ಜಾಗದಲ್ಲಿ ಪ್ರಪಂಚವನ್ನು ಥಿಂಕ್ ಮಾಡೋದಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ವರ್ಲ್ಡ್ ಕ್ಲಾಸ್ ಲೀಡರ್ಸ್. ದ ಪರ್ಫೆಕ್ಟ್ ಡೆಫಿನಿಷನ್. US-ನವ್ರು ಕರ್ಕೋತಾರೆ ನಮ್ಮನ್ನು. ಅಕ್ಷಯ್ ಕುಮಾರ್ದು ಯಾವುದೋ ಒಂದು ಫಿಲ್ಮ್ ಬಂದಿತ್ತು, ಪ್ಯಾಡ್ಮ್ಯಾನ್. ಅದರಲ್ಲಿ US-ಅಲ್ಲಿ ಅವನಿಗೆ ಸನ್ಮಾನ ಮಾಡ್ತಾರೆ. ನೀನು ಯಾವ ಯೂನಿವರ್ಸಿಟಿಲಿ ಓದಿದೆ ಅಂತ ಕೇಳ್ತಾರೆ. ನಾನು ಯಾವ ಯೂನಿವರ್ಸಿಟಿನೂ ಓದಲಿಲ್ಲ, ಆದರೆ ಎಲ್ಲ ಯೂನಿವರ್ಸಿಟಿಗಳು ನನ್ನನ್ನು ಓದ್ತಾ ಇದ್ದಾರೆ ಅಂತ. ದಿಸ್ ಈಸ್ ಕಾಲ್ಡ್ ವರ್ಲ್ಡ್ ಕ್ಲಾಸ್. ಎಜುಕೇಷನ್ ಇರಬೇಕು ಅಂತ ಏನಿಲ್ಲ ಇದಕ್ಕೆ. ಏಜ್ ಬ್ಯಾರಿಯರ್ ಇಲ್ಲ, ಜೆಂಡರ್ ಬ್ಯಾರಿಯರ್ ಇಲ್ಲ, ಜಾತಿ ಬ್ಯಾರಿಯರ್ ಇಲ್ಲ, ಧರ್ಮದ ಬ್ಯಾರಿಯರ್ ಇಲ್ಲ. ಎನಿಬಡಿ ಹೂ ಕ್ಯಾನ್ ಥಿಂಕ್ ಗ್ಲೋಬಲಿ, ದೇ ಆರ್ ಕಾಲ್ಡ್ ಅಸ್ ವರ್ಲ್ಡ್ ಕ್ಲಾಸ್. ಮಾಹಿತಿ ತಗೋತಾ ಇರಿ, ಮಾಹಿತಿಯನ್ನು ಕಂಡೆನ್ಸ್ ಮಾಡಿ ಇಂಜಿನಿಯರ್ಸ್ ಆ್ಯಂಡ್ ಡಾಕ್ಟರ್ಸ್ ಆಗಿ. ಈಗ ಇಂಜಿನಿಯರ್ ಅಂದ್ರೇನು? ತುಂಬ ಮಾಹಿತಿ ಇದೆ, ತುಂಬ ಮಾಹಿತಿಯನ್ನು ಕಡಿಮೆ ಮಾಹಿತಿ ಮಾಡಿಕೊಡೋದನ್ನ ಇಂಜಿನಿಯರ್ಸ್ ಅಂತ ಕರೀತಾರೆ. ಏನೋ ರೋಗ ಬಂದಿದೆ, ಅದಕ್ಕೆ ಔಷಧಿ ಕೊಡೋರನ್ನ ಡಾಕ್ಟರ್ಸ್ ಅಂತ ಕರೀತಾರೆ. ಎರಡೂ ನಾವೇ ಇವತ್ತಿಂದ. ನಿಮಗೆ ಕ್ವಾಲಿಫಿಕೇಷನ್ ಇಲ್ಲ, ಇಂಜಿನಿಯರ್ ಅನ್ನುವ ಕ್ವಾಲಿಫಿಕೇಷನ್ ಬೇಡ, ಡಾಕ್ಟರ್ ಅನ್ನುವ ಕ್ವಾಲಿಫಿಕೇಷನ್ ಬೇಡ. ಜೀವನದ ಡಾಕ್ಟರ್ಸ್, ಜೀವನದ ಇಂಜಿನಿಯರ್ಸ್ ನಾವೇ. ವಾವ್, ಮೋಟಿವೇಟೆಡ್. ಟಾಸ್ಕ್ ಈಗ ಲಾಸ್ಟ್ ಟೈಮ್ ಮಾತಾಡಿದೆ ಬಾಡಿ ಆ್ಯಂಡ್ ಮೈಂಡ್. ಇನ್ನೊಂದು ರಿಲೇಟಿವಿಟಿ ಕೊಡ್ತೀನಿ, ವೆಹಿಕಲ್ ಆ್ಯಂಡ್ ಡ್ರೈವರ್. ಈಗ ನ್ಯೂ ವೆಹಿಕಲ್, ನ್ಯೂ ಡ್ರೈವರ್. ವೆಹಿಕಲ್ಲು ಹೊಸದು, ಡ್ರೈವರು ಫಸ್ಟ್ ಟೈಮ್ ಕೂತಿದ್ದಾನೆ. ಓಕೆ. ಎರಡನೇದು ಓಲ್ಡ್ ವೆಹಿಕಲ್, ನ್ಯೂ ಡ್ರೈವರ್. ನ್ಯೂ ವೆಹಿಕಲ್, ಓಲ್ಡ್ ಡ್ರೈವರ್. ಓಲ್ಡ್ ವೆಹಿಕಲ್, ಓಲ್ಡ್ ಡ್ರೈವರ್. ಓಲ್ಡ್ ಅಂದರೆ ಇಲ್ಲಿ ಏಜ್ ಅಲ್ಲ, ಎಕ್ಸ್ಪೀರಿಯನ್ಸ್ಡ್ ಅಂತ. ಗಾಟ್ ಇಟ್. ಈ 4 ಕ್ಯಾಟಗರಿ ಬಾಡಿ ಮೈಂಡ್ ರಿಲೇಟಿವಿಟಿ ತಂದೆ. ಇದೇ 4 ಕ್ಯಾಟಗರಿಯನ್ನು ವೆಹಿಕಲ್ ಆ್ಯಂಡ್ ಡ್ರೈವರ್ಗೆ ಹಾಕೋಣ. ಒಂದು ವೆಹಿಕಲ್ ಆ್ಯಂಡ್ ಒಂದು ಡ್ರೈವರ್ ಇದ್ದಾರೆ. ಈ ಡ್ರೈವಿಂಗ್ ಕಂಫರ್ಟ್ ಯಾವಾಗ ಚೆನ್ನಾಗಿರುತ್ತೆ ಅನ್ನೋದಕ್ಕೆ, ಈಗ ವೆಹಿಕಲ್ ಆ್ಯಂಡ್ ಡ್ರೈವರ್, ಹೊಸ ವೆಹಿಕಲ್ ಇದೆ, ಹೊಸ ಡ್ರೈವರ್ ಇದ್ದಾರೆ. ಅಂದರೆ ನ್ಯೂ ವೆಹಿಕಲ್, ನ್ಯೂ ಡ್ರೈವರ್. ಡ್ರೈವಿಂಗು ಅವ್ರಿಗೆ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸು ಇಲ್ಲ, ಗಾಡಿ ಚೆನ್ನಾಗಿದೆ. ಎರಡನೇದು ನ್ಯೂ ವೆಹಿಕಲ್, ಓಲ್ಡ್ ಡ್ರೈವರ್. ಗಾಡಿ ಹೊಸದು, ಆದರೆ ಎಕ್ಸ್ಪೀರಿಯನ್ಸ್ ಡ್ರೈವರ್. ಅವಾಗ ಏನಾಗುತ್ತೆ? ಅವ್ರಿಗೆ ಗೊತ್ತಿರುತ್ತೆ ಡೈನಮಿಕ್ಸ್. ಮೂರನೇ ಕ್ಯಾಟಗರಿ ಓಲ್ಡ್ ವೆಹಿಕಲ್, ನ್ಯೂ ಡ್ರೈವರ್. ಓಕೆ. ವೆಹಿಕಲ್ಲು ಹಳೇದು, ವೆಹಿಕಲ್ ಹಳೇದು, ಡ್ರೈವರ್ ಹೊಸದು. ಮೂರನೇ ಕ್ಯಾಟಗರಿ. 4ನೇ ಕ್ಯಾಟಗರಿ ಓಲ್ಡ್ ವೆಹಿಕಲ್, ಓಲ್ಡ್ ಡ್ರೈವರ್. ಈಗ ಈ 4 ಕ್ಯಾಟಗರಿಗಳಲ್ಲಿ ಯಾವ ಕ್ಯಾಟಗರಿಲಿ ನಾವು ಫಿಟ್ ಇನ್ ಆಗ್ತೀವಿ ಅಂತ. ಅಲ್ಟಿಮೇಟ್ ಯಾವುದ್ರಲ್ಲಿ ಇರ್ತೀವಿ? ಯಾವುದ್ರಲ್ಲಿ ಇರಬೇಕು? ನ್ಯೂ ವೆಹಿಕಲ್ ಆ್ಯಂಡ್ ಓಲ್ಡ್ ಡ್ರೈವರ್ ಆಗಿದ್ದರೆ ದಟ್ ಈಸ್ ಕಾಲ್ಡ್ ದ ಬೆಸ್ಟ್ ಕ್ಯಾಟಗರಿ. ನನಗೆ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟಿದೆಪ್ಪ, ಗಾಡಿ ಹೊಸದು ಕೊಡಿಸ್ತಾನೆ ಇರಿ. ನೀವು ಏನು ಹೊಸದು ಚಾಲೆಂಜ್ ಕೊಟ್ಟರು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ಹ್ಯಾಂಡಲ್ ಮಾಡ್ತೀನಿ. ಯಾಕೆ ಅಂದರೆ ಡ್ರೈವರ್ ಈಸ್ ಎಕ್ಸ್ಪೀರಿಯನ್ಸ್ಡ್. ಡ್ರೈವಿಂಗ್ ತುಂಬ ಚೆನ್ನಾಗಾಗೋದು ಯಾವಾಗ? ಈ ಕ್ಯಾಟಗರಿಯಲ್ಲಿ. ಈಗ ನಾವು ಈ 4 ಕ್ಯಾಟಗರಿಯಲ್ಲಿ ಟಿಕ್ ಹಾಕೋತಾ ಹೋಗೋಣ. ವೇರ್ ವಿ ಬಿಲಾಂಗ್, ಯಾವಾಗ ಎಲ್ಲಿಗೆ ಬರ್ತೀನಿ ಅಂತ. ನಾವು ಯಾವುದೇ ಜಾಗಕ್ಕೆ ಹೋದರೆ, ಯಾವುದೇ ಕೆಲಸ ತಗೊಂಡ್ರೆ, ಆರ್ ವಿ ನ್ಯೂ ಆರ್ ವಿ ಓಲ್ಡ್? ನಾವು ಎಕ್ಸ್ಪೀರಿಯನ್ಸ್ ಆಗಿದ್ದೀವಿ ಅಂತಂದರೆ, ನೀವು ಮಾಧ್ಯಮದಲ್ಲಿ ಕೆಲಸ ಕೊಡಿ, ಮಾಡ್ತೀನಿ. ಇನ್ಯಾವುದೋ ಒಂದು ಕೆಲಸ ಕೊಡಿ, ಮಾಡ್ತೀನಿ.
ಯಾವುದಾದ್ರೂ ಬೇರೆ ಕಂಪನಿಯಲ್ಲಿ ಕೆಲಸ ಕೊಡಿಸಿ ಮಾಡ್ತೀನಿ. ನನಗೆ ಕೆಲಸದ ಬೇಜಾರಿಲ್ಲ. ಯಾಕೆ ಅಂದರೆ ಅನುಭವ ಇದೆ. ಯಾವ ಕಂಪ್ನಿಯಲ್ಲೂ ನಾನು ಸೂಟ್ ಆಗ್ತೀನಿ, ಯಾವುದೇ ಸೊಸೈಟಿಯಲ್ಲಿ ನಾನು ಸೂಟ್ ಆಗ್ತೀನಿ. ಯಾವಾಗ ಸೂಟ್ ಆಗ್ತೀವಿ? ಪ್ರಿಪೇರ್ ಆಗಿದ್ದಾಗ. ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪ್ರಿಪರೇಷನ್, ಇಷ್ಟೇ. ಟಾಸ್ಕ್ 2. ವಂಡರ್ಫುಲ್. ನಮಗೆ ಅನಲೈಸ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಾಗ ಬೇರೆಯವ್ರು ಯಾರು ಏನೂ ಹೇಳಬೇಕಾಗಿಲ್ಲ. ನಾನು ಆತ್ಮಸಾಕ್ಷಿಯಾಗಿ ನಿಜ ಹೇಳ್ಕೊಂಡಿರ್ತೀನಿ ನಾನು ಎಲ್ಲಿ ಬಿಲಾಂಗ್ ಆಗ್ತೀನಿ ಅಂತ. ಲೆವೆಲ್ ಅಪ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಟಾಸ್ಕಲ್ಲಿ ವರ್ಸ್ಟ್ ಯಾವುದು? ನ್ಯೂ ವೆಹಿಕಲ್ ನ್ಯೂ ಡ್ರೈವರ್ ಇಸ್ ಅಲ್ಲ, ಓಲ್ಡ್ ವೆಹಿಕಲ್ ಆ್ಯಂಡ್ ನ್ಯೂ ಡ್ರೈವರ್. ಗಾಡಿ ಹಳೇದು, ಡ್ರೈವರ್ ಹೊಸಬ. ಹಳೇದು 10 ವರ್ಷದ್ದು ಆಗಿರ್ಬೋದು, 20 ವರ್ಷದ್ದು ಆಗಿರ್ಬೋದು, ಡ್ರೈವರ್ ಹೊಸಬ. ಸೊ ವೆಹಿಕಲ್ಲು ಚೆನ್ನಾಗಿಲ್ಲ, ಡ್ರೈವರು ಹೊಸಬ. ಏನು ರಿಸಲ್ಟ್ಸ್ ಬರ್ಲಿಕ್ಕೆ ಸಾಧ್ಯ? ಬರಲ್ಲ. ಸೊ ನಾವೇನಾಗಬೇಕು? ಎಕ್ಸ್ಪೀರಿಯನ್ಸ್ ಡ್ರೈವರ್, ಓಲ್ಡ್ ಡ್ರೈವರ್ ಆ್ಯಂಡ್ ನ್ಯೂ ವೆಹಿಕಲ್. ಕೀಪ್ ಆನ್ ಅಕ್ವೈರಿಂಗ್ ನ್ಯೂ ವೆಹಿಕಲ್ಸ್. ಅಂದರೆ ನಾಲೆಡ್ಜ್ ಅಕ್ವೈರ್ ಮಾಡ್ಕೋತಾನೇ ಇರಿ. ಒಂದು ಫೋನ್ ಯಾವುದೋ ಬಂದಿದೆ, ಫೋನ್ ತೊಗೊಳ್ಳದೇ ಇದ್ರೂ ಪರವಾಗಿಲ್ಲ, ಫೋನಿನ ಇನ್ಫಾರ್ಮೇಷನ್ ತೊಗೊಳ್ಳಿ. ಐಫೋನೇ ತೊಗೋಬೇಕು ಅಂತೇನಿಲ್ಲ. ಐಫೋನ್ ತೊಗೊಳಕ್ಕೆ ಶಕ್ತಿ ಇದ್ದು, ಅವಕಾಶಗಳಿದ್ದು, ಹಣನೂ ಇದ್ದರೆ ತೊಗೊಳ್ಳಿ. ಆದರೆ ತೊಗೊಳ್ಳದೇ ಇದ್ದರೆ ಏನು ಐಫೋನ್ ಅಂತ ತಿಳ್ಕೊಳ್ಬೇಕು. ದಟ್ ಈಸ್ ಕಾಲ್ಡ್ ವಿಂಡೋ ಶಾಪಿಂಗ್ ಆಫ್ ಇನ್ಫಾರ್ಮೇಷನ್. ನೀವೆಲ್ಲ ಅದನ್ನ ಮಾಡ್ತೀರಿ, ಸ್ಕ್ರೀನಿಂಗ್ ಅಂತಲೇ ಇರ್ತೀರಿ. ಏನಂತ? ಯಾವುದೋ ಒಂದು ಹೊಸ ಡಿಸೈನ್ ಬಂದಿದೆ, ಬಟ್ಟೆಯ ಡಿಸೈನ್ ಬಂದಿದೆ, ಜ್ಯುವೆಲರಿನ ಡಿಸೈನ್ಸ್ ಬಂದಿದೆ. ಆ ಡಿಸೈನ್ಸನ್ನು ನೀವು ಅಪ್ಡೇಟ್ ಆಗಿರ್ತೀರಿ. ಈ ಅಪ್ಡೇಷನ್ನು ಎಲ್ಲ ವಿಷಯಗಳಲ್ಲಿ ಬರಬೇಕು. ರಾಜಕೀಯದ ವಿಷಯಗಳಲ್ಲಿ ಬರಬೇಕು. ನಮ್ಮ ದೇಶದ ಲಾಗಳು ಏನೇನು ಚೇಂಜಸ್ ಆಗ್ತಾಯಿದೆ, ಎಲ್ಲೆಲ್ಲಿ ಏನೇನು ಗಲಾಟೆಗಳಾಗ್ತಾಯಿದೆ, ನಮಗೆ ಮಾಹಿತಿಯ ಕೇಂದ್ರನೇ ನಾವು ಆಗಬೇಕು. ನೀವು ಒಂದು ಜಾಗಕ್ಕೆ ಹೋಗಿ ಕೂತ್ಕೋತೀರಿ. ಒಂದು ಜಾಗಕ್ಕೆ ಹೋಗಿ ಕೂತ್ಕೊಂಡಾಗ ನಿಮಗೆ ಗೊತ್ತಿರಬೇಕು ಆ ಜಾಗದಲ್ಲಿ ನಾನು ಎಷ್ಟು ಮಾತಾಡಬೇಕು. ಯಾವುದೇ ಸಬ್ಜೆಕ್ಟ್ ಬಂದರೂ ನಾನು ಮಾತಾಡಲಿಕ್ಕೆ ರೆಡಿ ಇದ್ದೀನ ಅಂತ. ಸಕಲ ಕಲಾ ವಲ್ಲಭನ್ ಅಂದರೆ ಎಲ್ಲವೂ ಗೊತ್ತಿದೆ ನಮಗೆ ಅಂತ. ಸೊ ಹಾಗಾಗಿ ನಮ್ಮನ್ನು ಚೀಟ್ ಮಾಡಲಿಕ್ಕಾಗಲ್ಲ ಯಾರು. ಹೆಚ್ಚು ಹೆಚ್ಚು ಸ್ಕಿಲ್ಗಳನ್ನು ಅಕ್ವೈರ್ ಮಾಡ್ಕೋತಾ ಇದ್ರೆ ನಮ್ಮನ್ನು ಚೀಟ್ ಮಾಡಲಿಕ್ಕಾಗಲ್ಲ. ದಟ್ಸ್ ಆಲ್. ವಂಡರ್ಫುಲ್. ಥ್ಯಾಂಕ್ ಯು. ಥ್ಯಾಂಕ್ ಯು.